ಶ್ರೀರಾಮಚಂದ್ರನನ್ನ, ಲಕ್ಷ್ಮಣನನ್ನ, ಸೀತೆಯನ್ನ, ಹನುಮನನ್ನ ಬಿಟ್ಟು ನೋಡಕ್ಕಾಗಲ್ಲ. ಇವು 4 ಜನರು ಒಟ್ಟಿಗೆ ಇರ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ, ಶ್ರೀರಾಮಚಂದ್ರನನ್ನ ಪ್ರತ್ಯೇಕವಾಗಿ ನೋಡ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಸೀತಾರಾಮ್ ಸೀತಾರಾಮ್ ಸೀತಾರಾಮ್ಗೆ ಜೈ ಅಂತ ಹೇಳ್ತೀನಿ ಹೊರತು ಬರೀ ಶ್ರೀರಾಮಚಂದ್ರ ಜೈ ಅಂತ ಹೇಳೋದು. ಅದೇನೆ ನಮ್ದು ಅವಿಭಕ್ತ ಕುಟುಂಬ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದು ನಮ್ಮ ಹಿಸ್ಟ್ರಿ, ಅದು ನಮ್ಮ ಪರಂಪರೆ, ಅದು ನಮ್ಮ ಸಂಸ್ಕೃತಿ. ನಾವು ಜಂಟಿ ಕುಟುಂಬವನ್ನು ಬಂದಿರತಕ್ಕಂಥವ್ರು. ಅದಕ್ಕೆ ಯಾಕೆ ನಮ್ಮ ಶ್ರೀರಾಮನ ದೇವಸ್ಥಾನಗಳಲ್ಲಿ ಶ್ರೀರಾಮಚಂದ್ರ ಇರ್ತಾನೆ, ಲಕ್ಷ್ಮಣ ಇರ್ತಾರೆ, ಸೀತೆ ಇರ್ತಾರೆ, ಆಂಜನೇಯ ಇರ್ತಾರೆ? ಯಾಕಂತಂದರೆ ಇದು ಪರಂಪರೆ, ಅವಿಭಕ್ತ ಕುಟುಂಬದ ಪರಂಪರೆ. ನಾವು ಪ್ರತ್ಯೇಕವಾಗಿ ನೋಡಕ್ಕೆ ಹೋಗ್ಬಾರ್ದು, ಶ್ರೀರಾಮಚಂದ್ರನ ನೋಡಕ್ಕೆ ಹೋಗ್ಬಾರ್ದು. ಇಲ್ಲದೆ ಹೋದರೆ ರಾಮಾಯಣನೂ ಗೊತ್ತಿರಲ್ಲ, ಮಹಾಭಾರತನೂ ಗೊತ್ತಿರಲ್ಲ ಅವರಿಗೆ. ಮಹಾಭಾರತನೂ ಗೊತ್ತಿರಲ್ಲ, ರಾಮಾಯಣನೂ ಗೊತ್ತಿರಲ್ಲ. ನೀವು ಯಾವುದಾದ್ರು ದೇವಸ್ಥಾನದಲ್ಲಿ ನೋಡಿದ್ದೀರಾ ಶ್ರೀರಾಮಚಂದ್ರ ಒಬ್ಬನೇ ಇರೋದನ್ನು ನೋಡಿದ್ದೀರಾ? ಹೌದಮ್ಮ, ಶ್ರೀರಾಮಚಂದ್ರ ಒಬ್ಬರೇ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಆಮೇಲೆ ಶ್ರೀರಾಮಚಂದ್ರನ ಒಬ್ಬರೇ ಇರೋದು ನಾನು ನೋಡಿಲ್ಲ. ಆಯ್ತು, ಈಗ ಪಾಪ ಇವ್ರು ಏನೋ ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ನಾನಂತೂ ನೋಡಿಲ್ಲ. ನಾನು ಬಹಳ ಇತಿಹಾಸ ಓದ್ಕೊಂಡಿದ್ದೀನಿ, ರಾಮಾಯಣ ಓದ್ಕೊಂಡಿದ್ದೀನಿ, ಮಹಾಭಾರತ ಓದ್ಕೊಂಡಿದ್ದೀನಿ. ಶ್ರೀರಾಮಚಂದ್ರನ ಜೊತೆ ಲಕ್ಷ್ಮಣ ಸೀತೆ ಇಬ್ಬರು ಕಾಡ್ಗೋದ್ರು ಅಲ್ವಾ? ಮತ್ತೆ ಹೆಂಗೆ ಬೇರ್ಪಡಿಸಕ್ಕಾಗತ್ತೆ ಅವ್ರನ್ನ? ಅದರಿಂದ ನಾವು ಇತಿಹಾಸನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು, ಪುರಾಣಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ನಾವು ಸರಿಯಾದ ದಾರಿನಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಬಸವಾದಿ ಶರಣರು ಏನು ಹೇಳಿದ್ರು? ಕಾಯಕವೇ ಕೈಲಾಸ ಅಂತ. ಎಲ್ಲರೂ ಕಾಯಕ ಮಾಡಿ. ಕಾಯಕ ಅಂತಂದ್ರೆ ಉತ್ಪಾದನೆ, ಸಂಪತ್ತನ್ನು ಉತ್ಪಾದನೆ ಮಾಡೋದು. ದಾಸೋಹ ಅಂತಂದ್ರೆ ಅದನ್ನ ಹಂಚ್ಕೊಳ್ಳೋದು. ಉತ್ಪಾದನೆ ಮತ್ತೆ ಹಂಚ್ಕೊಳ್ಳೋದು. ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಕೂತ್ಕೊಂಡು ತಿನ್ನೋದಲ್ಲ, ಎಲ್ಲರೂ ಕಾಯಕ ಮಾಡಬೇಕು. ಬಂದದನ್ನೇ ಎಲ್ಲರೂ ಹಂಚ್ಕೋಬೇಕು. ಅದಕ್ಕೆ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳೋದು. ಕುವೆಂಪು ಅವರು ಏನು ಹೇಳಿದ್ರಮ್ಮ? ಸರ್ವೋದಯವಾಗಲಿ ಸರ್ವರಲ್ಲಿ, ಸರ್ವೋದಯವಾಗಲಿ ಸರ್ವರಲ್ಲಿ. ಯಾರು ಹೇಳಿದ್ದು ಇದನ್ನ? ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದು. ಅದರಿಂದ ಇವನ್ನೆಲ್ಲ ತಿಳ್ಕೋಬೇಕಲ್ಲ ನಾವು, ಇತಿಹಾಸ ಗೊತ್ತಾಗಬೇಕಲ್ಲ. ಸರ್ವೋದಯ ಯಾರು ಹೇಳಿದ್ರು? ಅದರಿಂದ ನಮ್ಗೆ ಇತಿಹಾಸನೇ ಗೊತ್ತಿಲ್ಲದೆ ಹೋದ್ರೆ ಭವಿಷ್ಯ ಹೆಂಗ್ ರೂಪಿಸ್ತೀವಿ? ಅದಕ್ಕೆ ಇಂಥ ಉತ್ಸವಗಳು ಬೇಕಾಗ್ತದೆ. ಹಂಪಿ ಉತ್ಸವ ಯಾಕೆ ಮಾಡ್ತೀವಿ? ವಿಜಯನಗರದ ಸಾಮ್ರಾಜ್ಯ ಗೊತ್ತಾಗಬೇಕು ಬೇಡ? ಕೃಷ್ಣದೇವರಾಯನ ಆಡಳಿತ ಗೊತ್ತಾಗಬೇಕು ಬೇಡ? ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತ ಗೊತ್ತಾಗಬೇಕು ಬೇಡ? ಶಾ ಮಹಾರಾಜರ ಆಡಳಿತ ಗೊತ್ತಾಗಬೇಕು ಬೇಡ? ಈ ದೇಶಕ್ಕೆ ಮೀಸಲಾತಿ ಹೆಂಗ್ ಬಂತು ಅಂತ ಗೊತ್ತಾಗಬೇಕು ಬೇಡ? ಯಾರು ಈ ದೇಶದಲ್ಲಿ ಮೀಸಲಾತಿ ಮೊದಲು ಮಾಡಿದವರು? ಸಾವು ಮಹಾರಾಜರು, ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಈಗ ಗೊತ್ತಾಗಬೇಕಲ್ಲ. ಮೀಸಲಾತಿನ ವಿರೋಧ ಮಾಡಿಬಿಟ್ರೆ ಮಹಿಳೆಯರಿಗೆ ಒಂದು ಕಾಲದಲ್ಲಿ
ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಈಗ ನೀವೆಲ್ಲ ಸಂವಿಧಾನ ಬಂದ ಮೇಲೆ ಅವಕಾಶಗಳು ಸಿಕ್ಕಿದೆ ನಿಮ್ಗೆ. ಇತ್ತ ಯಾರು ಮಾಡಿದವರು ನಿಮಗೆ ವಿದ್ಯೆ ಕಲಿಬೇಡಿ ಅಂತ? ನಾವೇ ಮಾಡ್ಕೊಂಡದಲ್ಲ, ಚತುರ್ವರ್ಣ ವ್ಯವಸ್ಥೆ ನಾವೇ ಮಾಡ್ಕೊಂಡದಲ್ಲ. ಮತ್ತೆ ಇದು ಗೊತ್ತಾಗಬೇಕ ಬೇಡ? ಮಹಿಳೆಯರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಶೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಗೊತ್ತಾಗಬೇಕ ಬೇಡ? ಮತ್ತೆ ಬಸವಾದಿ ಶರಣರು ಸಾಮಾಜಿಕ ಚಳುವಳಿ ಯಾಕೆ ಮಾಡಿದ್ರು? ಅಕ್ಕ ಮಹಾದೇವಿ ಅವರಿಗೆ ಅನುಭವ ಮಂಟಪದಲ್ಲಿ ಯಾಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು? ಅಕ್ಕ ಮಹಾದೇವಿಗೆ ವಿಜಯನಗರ ಮಹಿಳಾ ಕಾಲೇಜಿಗೆ ಹೆಸರಿಟ್ಟವ್ರು ಯಾರು? ಸಿದ್ದರಾಮಯ್ಯ. ರಾಯರೆಡ್ಡಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಅದಕ್ಕೆ ಹೆಸರಿಟ್ಟವರು. 2017ರಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರು ಫೋಟೋ ಇಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು? ಸಿದ್ದರಾಮಯ್ಯ. ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿ ಆಚರಣೆ ಮಾಡಿದವರು ಯಾರು? ಸಿದ್ದರಾಮಯ್ಯ. ಯಾಕಂತಂದ್ರೆ ಇತಿಹಾಸ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಇತಿಹಾಸ ಗೊತ್ತಾದ್ರೆ ಮಾತ್ರ ನಾವು ನಮ್ಮ ತಪ್ಪುಗಳನ್ನು ತಿದ್ಕೊಂಡು ಮುಂದೆ ನಡೀಲಿಕ್ಕೆ ಸಾಧ್ಯ ಆಗ್ತದೆ.